ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಜನರಲ್ ಆಪ್ಟಿಟ್ಯೂಡಿನ ಒಂದು ಕಂಟಿನ್ಯೂಟಿವ್ ವಿಡಿಯೋ ಆಗಿರುತ್ತೆ. ಸೊ ಪರ್ಸೆಂಟೇಜ್ ಚಾಪ್ಟರ್ನ ಒಂದು ಕಂಟಿನ್ಯೂಟಿವ್ ವಿಡಿಯೋ ಅಂತ ಅನ್ಬೋದು. ಸೊ ಈ ವಿಡಿಯೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಅದರಲ್ಲೂ ಜನರಲ್ ಆಪ್ಟಿಟ್ಯೂಡ್ ಪ್ರಿಪೇರ್ ಆಗ್ತಿದ್ದಾರೆ, ಜನರಲ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ನ ಇಟ್ಕೊಂಡು ಪ್ರಿಪೇರ್ ಆಗ್ತಿದ್ದಾರೆ, ಅವರಿಗೆ ಯೂಸ್ಫುಲ್ ಆಗುತ್ತೆ. ಸೊ ನಾನು ಬೇಸಿಕ್ ಕ್ವಶನ್ಸಿಂದ ಬರ್ತಾ ಹೋಗ್ತಿದ್ದೀನಿ. ಸೊ ಈ ಬೇಸಿಕ್ ಕ್ವಶನ್ಸು ಸರ್ ಈ ಥರ ಬೇಸಿಕ್ ಕ್ವಶನ್ಸು ಎಲ್ಲ ಎಕ್ಸಾಮ್ಸ್ಗೂ ಕೇಳ್ತಾರೆ ಅಂತಂದರೆ, ನೋಡಿ ಎಲ್ಲ ಎಕ್ಸಾಮ್ಸ್ ಅನ್ನೋದಕ್ಕಿಂತ ಎಲ್ಲ ಎಕ್ಸಾಮ್ಸ್ಗೆ ಬೇಸಿಕ್ ನಾಲೆಡ್ಜ್ ಬೇಕು. ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೂ ಮುಖ್ಯವಾಗಿ ಬೆಲ್ ಆಸ್ಪಿರೆಂಟ್ಸ್ ಏನಿದ್ದಾರೆ, ಆದಮೇಲೆ RRB JE ಆಸ್ಪಿರೆಂಟ್ಸು, RRBನಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಆಸ್ಪಿರೆಂಟ್ಸು, ಹಾಗೂ KEದಲ್ಲಿ ಏನು ಎಕ್ಸಾಮ್ಸ್ ಬರೀತಾರಲ್ಲ 720 ವೇಕೆನ್ಸೀಸ್ಗೆ ಅವರು, ಹಾಗೂ SSC JE ಇವ್ರಿಗೆ ಈ ಥರ ಪ್ರಶ್ನೆಗಳು ಇಂಪಾರ್ಟೆಂಟ್. ಯಾಕಂದರೆ ಈ ಲೆವೆಲಿನ ಕ್ವಶನ್ಸ್ ಎಲ್ಲ ಈ ಎಕ್ಸಾಮ್ಸ್ಗೆ ಬಂದೇ ಬರುತ್ತೆ. RRB ಗ್ರ್ಯಾಜುಯೇಟ್ ಲೆವೆಲ್ಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಬರ್ಬೋದು, ಯಾಕಂದರೆ ನಾನು ಏನು ನೆಕ್ಸ್ಟ್ ಹಂತದಲ್ಲಿ ತೊಗೊಳ್ತಾ ಇದ್ದೀನಲ್ಲ ಆ ಥರ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಸಲ್ಲಿ ಬರುತ್ತೆ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು ಜನರಲ್ ಆಪ್ಟಿಟ್ಯೂಡ್ ಅನ್ನೋದು ಒಂದು ಪಾರ್ಟ್. ಅದರಲ್ಲೂ ಬೆಲ್ ಆಸ್ಪಿರೆಂಟ್ಸ್ಗೆ ಜನರಲ್ ಆಪ್ಟಿಟ್ಯೂಡ್ ಮೇಲಿಂದ 10 ಪ್ರಶ್ನೆಗಳು ಮಿನಿಮಮ್ ಇದ್ದೇ ಇರುತ್ತೆ. ಹಾಗೂ RRBನಲ್ಲಿ ನಿಮ್ಗೆ ಗೊತ್ತಿರಲೇಬೇಕು, ರೀಸನಿಂಗು, ಆಪ್ಟಿಟ್ಯೂಡ್, ಜನರಲ್ ಸೈನ್ಸ್ ಅಂತಿದ್ದಾಗ ಆಪ್ಟಿಟ್ಯೂಡ್ಗೆ ನಿಮಗೆ 30 ಕ್ವಶನ್ಸ್ ಬಂದಿರುತ್ತೆ. ಸೊ KEದಲ್ಲೂ ಮಿನಿಮಮ್ 10 ಕ್ವಶನ್ಸ್ ಕೇಳ್ತಾನೆ. KPSC ಲ್ಯಾಂಡ್ ಸರ್ವರ್ ಎಕ್ಸಾಮಲ್ಲಿ ಪೇಪರ್ 1ಅಲ್ಲಿ ಬರುತ್ತೆ. ಹಾಗಾಗಿ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಅನ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನೇನು ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ, ಅವೆಲ್ಲ ಇಂಪಾರ್ಟೆಂಟ್ ಆಗಿರೋ ಕಾರಣ ಒಂದಾದ್ಮೇಲೆ ಒಂದು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಈಸಿಯಾಗಿ ಕಾಂಪ್ಲೆಕ್ಸ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ಸ್ನ ತೊಗೊಳ್ಳೋಣ. ಮೊದಲ ಪ್ರಶ್ನೆ ಈ ವಿಡಿಯೋದಲ್ಲಿ. ಸೊ ಈ ಕ್ವಶನ್ ನೋಡಿ, ಎ ರಿಡಕ್ಷನ್ ಆಫ್ 12.5% ಇನ್ ದಿ ಪ್ರೈಸ್ ಆಫ್ ಎ ಡೈನಿಂಗ್ ಟೇಬಲ್ ಬ್ರಾಡ್ ಡೌನ್ ಇಟ್ಸ್ ಪ್ರೈಸ್ ಟು ₹4375. ಸೊ ಈ ಥರ ಕ್ವಶನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ, ಮೂರನೇ ವಿಡಿಯೋ, ಪರ್ಸೆಂಟೇಜಸ್ಸಿನ ಮೂರನೇ ವಿಡಿಯೋದಲ್ಲಿ. ಸೊ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಆ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಈ ಕ್ವಶನು ಒಂದು 50% ಅನಾಲಿಸಿಸ್ಗೆ ಬಂದುಬಿಟ್ಟಿರುತ್ತೆ. ಸೊ ನಾವು ಆ ಕ್ವಶನಲ್ಲಿ ಏನು ಮಾಡಿದ್ವಿ, ಒಂದು ಅಕ್ಕಿ ಚೀಲ ಇರುತ್ತೆ. ಅಕ್ಕಿ ಚೀಲದ ಮೇಲೆ ಅವರು ವೆಂಡರ್ ಏನು ಮಾಡ್ತಾರೆ, ಶಾಪ್ಕೀಪರ್ ಏನು ಮಾಡ್ತಾರೆ, 20% ಕಮ್ಮಿ ಮಾಡಿ ₹800 ನಿಮ್ಗೆ ಕೊಡ್ತಾರೆ. ಅಂದರೆ ಅರ್ಥ ಏನಾಯಿತು, 20% ಕಮ್ಮಿ ಮಾಡಿದ್ರೆ ನೀವು ಎಷ್ಟು ಪೇ ಮಾಡಿದ್ದೀರಾ, ₹800 ಅಂದರೆ 80% ಆಫ್ ದಿ ಒರಿಜಿನಲ್ ಪ್ರೈಸ್ ಪೇ ಮಾಡಿರ್ತಾರೆ. ಸೊ ಅದೇ ಥರ ಪ್ರಶ್ನೆ ಇಲ್ಲಿದೆ ನೋಡಿ. ಎಟ್ ದ ರಿಡಕ್ಷನ್ ಆಫ್ 12.5% ಇನ್ ದಿ ಪ್ರೈಸ್ ಆಫ್ ಎ ಡೈನಿಂಗ್ ಟೇಬಲ್. ಅಂಗಡಿಯಲ್ಲಿ ಹೋಗ್ತೀರಾ, ಡೈನಿಂಗ್ ಟೇಬಲ್ ಪರ್ಚೇಸ್ ಮಾಡಬೇಕಂತ ಹೋಗ್ತೀರಾ, ಶಾಪ್ಕೀಪರ್ ಏನು ಮಾಡ್ತಾರೆ, 12% ಕಮ್ಮಿ ಮಾಡಿ ನಿಮ್ಗೆ ಆ ಡೈನಿಂಗ್ ಟೇಬಲ್ನ ಕೊಡ್ತಾನೆ. ಸೊ ಅದು ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾನೆ, ₹4375 ಕೊಡ್ತಾನೆ. ಅಂದರೆ ಅರ್ಥ ಏನು, 12.5% ಬಿಟ್ಟರೆ 87.5% ಅಷ್ಟು ಅಮೌಂಟು ನೀವು ಶಾಪ್ಕೀಪರ್ಗೆ ಪೇ ಮಾಡ್ತೀರಾ. ಪೇ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ನ ತೊಗೊಳ್ತಾರೆ. ಹಾಗಿದ್ದಾಗ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ. ಆ ಡೈನಿಂಗ್ ಟೇಬಲಿನ ಒರಿಜಿನಲ್ ಪ್ರೈಸ್ ಎಷ್ಟು, ಅಸಲು ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ. ಸೊ ಸಾಲ್ವ್ ಮಾಡಿ. ಪ್ರೀವಿಯಸ್ ಆಗಿ ನಾವು ಸಾಲ್ವ್ ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟು. ಸೊ ನಿಮಗೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ, 12.5% ಕೊಟ್ಟಿದ್ದಾರೆ. ಅಂದರೆ ನೀವು ಪೇ ಮಾಡಿರೋದು ಎಷ್ಟು, ₹4375 ಪೇ ಮಾಡಿದ್ದೀರ. ಅಂದರೆ ಅದಷ್ಟು ಅರ್ಥ ಏನಾಯಿತು, 87.5% ಆಫ್ ಒರಿಜಿನಲ್ ಪ್ರೈಸ್ಗೆ 87.5% ಅಷ್ಟು ಅಮೌಂಟ್ ಪೇ ಮಾಡಿ ಆ ಡೈನಿಂಗ್ ಟೇಬಲ್ನ ತೊಗೊಂಡಿದ್ದಾರೆ. 87.5% ಒರಿಜಿನಲ್ ಪ್ರೈಸ್ದು ಎಷ್ಟಾಗುತ್ತೆ ಆಗ, ₹4375. ಇದು ಡಾಟಾದಲ್ಲಿ ಕೊಟ್ಟಿರೋದು. ಸೊ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಿಬಿಟ್ರೆ, ಅಂದರೆ ಒರಿಜಿನಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಟ್ರೆ ಈ ಪ್ರಶ್ನೆಗೆ ಉತ್ತರ ಬಂದುಬಿಡುತ್ತೆ. ಸೊ ಹೇಗೆ ಬರ್ಕೊಳ್ತಾರೆ, ಇದು 87.5% ಇರೋದನ್ನ ನಾವು ಹೀಗೆ ಬರ್ಕೊಳ್ತೀವ, × 100 × ಈ ಎಕ್ಸ್ ಇಸ್ ಈಕ್ವಲ್ ಟು 87.5%. ಎಷ್ಟಾಗುತ್ತೆ ನಿಮ್ಗೆ ಅದು ಪ್ರೈಸ್, 4375. ಸೊ ಇಲ್ಲಿಂದ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ನ ಹೆಂಗೆ ರಿಮೂವ್ ಮಾಡ್ತಾರೆ, ನಾನು ಪ್ರೀವಿಯಸ್ ಕ್ವಶನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಥರನೇ ಇಲ್ಲಿ ನೋಡಿ 1.75 ಅಂತ ಇತ್ತಂತ ಇಟ್ಕೊಳ್ಳಿ. ಸೊ ಈ ಡೆಸಿಮಲ್ ಪಾಯಿಂಟ್ ಈ ಕಡೆ ವ್ಯಾಲ್ಯೂಸ್ನ ಈ ಕಡೆಗೆ ತೊಗೊಂಬರ್ಬೇಕಂದ್ರೆ ನೀವು ಈ ಕಡೆ ಎಷ್ಟು ವ್ಯಾಲ್ಯೂಸ್ನ ತೊಗೊಂಬರ್ಬೇಕಂತ ಫಸ್ಟ್ ನೋಡಿ. ಇದು 1, 2 ವ್ಯಾಲ್ಯೂಸ್ನ ತೊಗೊಂಬರ್ಬೇಕಂದಾಗ ಅದೇನಾಗುತ್ತೆ, 1.75 ಇರೋದು 175 ಇಂಟು 10⁻⁻² ಆಗುತ್ತೆ. ಎಷ್ಟಾಗುತ್ತೆ, 10⁻⁻². ಇನ್ ಕೇಸ್ ನನಗೆ 2.253 ಇತ್ತು. ಸೊ ಡೆಸಿಮಲ್ ಪಾಯಿಂಟ್ ಆದ ನಂತರ ಎರಡೇ ಸಂಖ್ಯೆ ನನಗೆ ಹೊರಗಡೆ ಬರಬೇಕು. ಅವಾಗೇನು ಬರೀಬೋದು, 225 ಎರಡೇ ಸಂಖ್ಯೆನ ಈ ಕಡೆಗೆ ತೊಗೊಂಬರ್ತಾ ಇದ್ದೀನಿ. ಸೊ 225.3 ಎಷ್ಟು ನಂಬರ್ಸ್ನ ತೊಗೊಂಬಂದಿರೋದು, 2 ಅಲ್ವಾ, 10⁻⁻². ಇನ್ ಕೇಸ್ ನನಗೆ ಅದೇ 2.253ನಲ್ಲಿ ಬರೀ 3 ನಂಬರ್ ತರಬೇಕು, ಟೋಟಲಾಗಿ 3 ನಂಬರು ಈ ಕಡೆ ತರಬೇಕಂದಾಗ ಅವಾಗೇನಾಗುತ್ತೆ, 2253 ಇಂಟು ಎಷ್ಟು ಸಂಖ್ಯೆಗಳನ್ನ ನಾವು ಈ ಕಡೆ ಮೂವ್ ಮಾಡಿದ್ವಿ, 3 ಸಂಖ್ಯೆಗಳನ್ನ. ಇನ್ ಕೇಸ್ ನಾನು ಒಂದೇ ನಂಬರ್ನ ಮೂವ್ ಮಾಡಬೇಕಂದ್ರೆ 2.253ನಲ್ಲಿ ಒಂದೇ ನಂಬರ್ ಈ ಕಡೆ ಮೂವ್ ಮಾಡಬೇಕಂದ್ರೆ ಏನಾಗುತ್ತಾಗ, 22.53 ಇಂಟು 10⁻⁻3. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿ ಅಲ್ಲಿ ಮೇಲ್ಗಡೆ. ಸೊ ಏನಾಗುತ್ತೆ ನೋಡಿ, ಆಗ ಫಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು 4375 ಇಂಟು 100 ಡಿವೈಡೆಡ್ ಬೈ 87.5. ಸೊ 87.5ಅಲ್ಲಿ 5ನ ಈ ಕಡೆ ತೊಗೋಬೇಕು. ಸೊ ಎಷ್ಟು ಸಂಖ್ಯೆ ತರ್ತಿದ್ರೆ, ಒಂದು ಸಂಖ್ಯೆ. ಸೊ 4 ಎಷ್ಟಾಗುತ್ತದಾಗ
4375 ಇಂಟು 100 ಡಿವೈಡೆಡ್ ಬೈ 87.5 ಇರೋದು 875 ಡಿವೈಡೆಡ್ ಬೈ ಇದು ಡಿವೈಡೆಡ್ ಬೈ ಇದು ಒಂದು ನಿಮಗೆ ತಿಳಿಸ್ಬಿಡೋಣ ಅದನ್ನೊಂದು ಇಂಟು 10⁻⁻1 ಯಾಕೆ ಒಂದು ಸಂಖ್ಯೆ ಮೂವ್ ಮಾಡಿದ್ದೀನಿ. ಸೊ ಈಗ ಈ 10⁻³ ಇದೆಯಲ್ಲ ಇದು ಯಾವ ಥರ ಅಂದ್ಕೊಳ್ಬೇಕಂದ್ರೆ a⁻m ಇದು ಹೆಂಗೆ ಬರ್ಕೋಬೋದು 1/a⁻m ಅಂತ ಬರಿಬೋದು. ಸೊ ಹಾಗಾಗಿ a⁻m ಇರೋದನ್ನ 1/a⁻m ಅಂತ ಬರಿಬೋದಾ? ಇಲ್ಲಿ ಬರಿತಾ ಇದೆ ನೋಡಿ 4375 ಇಂಟು 100 ಡಿವೈಡೆಡ್ ಬೈ 875 10⁻⁻1 ಅಂದರೆ ಡಿವೈಡೆಡ್ ಬೈ 1/10 ಆಗುತ್ತಾ 1/10 ಆಗುತ್ತೆ ತಾನೆ a⁻m ಅಂದರೆ 1/a⁻m. ಸೊ 1/a⁻m ಈ 10⁻⁻1ನ 1/10 ಅಂತ ಬರ್ತೀನಿ ಅಷ್ಟೇ 1/a⁻m ಎಮ್ ಎಷ್ಟಿದೆ 1 ಇದೆ a⁻m ಆಯಿತು. ಸೊ 1/10⁻1ನ 1/10 ಅಂತಲೇ ಬರಿಬೋದು ಅದನ್ನೇ ಇಲ್ಲಿ ಬರ್ತೀನಿ. ಈ 1 ಎಲ್ಲ ಹೋಯ್ತು ಸರ್ ಅಂದರೆ 875 ಇಂಟು 1 ಅಂದರೆ 875 ಆಗುತ್ತೆ. ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಾ? a/b ಡಿವೈಡೆಡ್ ಬೈ ಸಿ ಅಂದರೆ a ಇಂಟು ಸಿ ಡಿವೈಡೆಡ್ ಬೈ ಬಿ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಇದು a/b ಡಿವೈಡೆಡ್ ಬೈ ಸಿ ಏನಾಗಬೇಕು a ಇಂಟು ಸಿ ಅಂದರೆ 4375 ಇಂಟು 100 ಇಂಟು 10 ಡಿವೈಡೆಡ್ ಬೈ 875 ಇನ್ನು ಮುಗೀತು. ವೆರಿ ಸಿಂಪಲ್ ನೋಡಿ. ಇನ್ನು ಇಲ್ಲಿಂದ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಷ್ಟೆ. ಸೊ ನಾನು ಇದನ್ನು 5ಅಲ್ಲಿ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. 5 1 5 ಇನ್ನೆಷ್ಟು ಉಳಿಯುತ್ತೆ 3 5 7 35 5 7 35 ಇನ್ನೆಷ್ಟು ಉಳಿಯುತ್ತೆ ಇನ್ನು 2 5 5 25 ಸೇಮ್ ಮೇಲ್ಗಡೆ ಹೋದರೆ 5 8 40 5 8 40 ಇನ್ನು 3 5 7 35 ಇನ್ನು 2 5 5 25 ಸೇಮ್ ಅದೇ ಥರನೇ 5 5 3 15 ಇನ್ನು 2 5 5 25 5 1 5 ಇನ್ನು 2 5 5 25 ಇನ್ನು 2 5 5 25 ಸೇಮ್ ಅದೇ ಥರನೇ 5 5 7 35 5 3 15 5 1 5 ಸೊ ಇದೇನಾಯಿತು 5 3 15 5 1 5 ಆಯಿತು. ಸೊ ಎಷ್ಟಾಯ್ತು ಇದು 31 ಇಂಟು 100 ಡಿವೈಡೆಡ್ ಬೈ 7 ಇಂಟು 10 ಅಲ್ವಾ? ಸೊ ಇದು ನನಗೆ 31 ಡಿವೈಡೆಡ್ ಬೈ ಅಂದರೆ ಕ್ಯಾಲ್ಕುಲೇಷನ್ ಪ್ರಕಾರ ಬರಲ್ಲ. ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಮಿಸ್ಟೇಕ್ ಎಲ್ಲಾಗಿದೆ ಅಂದರೆ ಇಲ್ಲಾಗಿರಬೇಕು. ಸೊ ಫಸ್ಟ್ ಸಂಖ್ಯೆ ಕ್ಯಾನ್ಸಲ್ ಮಾಡಿದಾಗ ಇಷ್ಟಂತೂ ಬಂತಾ 5 3 15 ಇನ್ನು 2 ಉಳಿಯುತ್ತೆ 5 5 25 ಮೇಲ್ಗಡೆ ಬನ್ನಿ 5 1 5 8ಅಲ್ಲಿ 5 ಹೋದ್ರೆ ಇನ್ನು 3 5 7 35 ಇನ್ನು 2 5 5 25 5 7 35 5 3 15 ಇನ್ನು 2 5 5 25 ನೆಕ್ಸ್ಟ್ 7 1 7 7 5 35 ಸೊ ಎಷ್ಟಾಯ್ತು ಇಲ್ಲಿಗೆ 5 ಬಂತು. ಮೇಲ್ಗಡೆ ಎಷ್ಟು ಬಂತು 5 ಬಂತು. 5 ಇಂಟು ಉಳಿದರೆ ಎಷ್ಟು 5 ಇಂಟು 10 ಇಂಟು 100 ಎಷ್ಟಾಯಿತು 5000 ಆಗುತ್ತೆ. ಸೊ ಟೋಟಲ್ ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿದೆ 5000 ರೂಪಾಯಿ ಇದೆ ಅಷ್ಟೇ. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ. ಸೊ ಈ ಥರ ಪ್ರಶ್ನೆಗಳು ಕೇಳ್ತಾರೆ. ನಿಮಗೆ ಆ್ಯಕ್ಚುಲಾಗಿ ಈ ಕ್ವಶನ್ ನಾನು ತೊಗೊಂಡಿದ್ದೇನೆಂದರೆ ಪರ್ಸೆಂಟೇಜ್ ಡೆಸಿಮಲ್ ಇರೋದನ್ನು ಕನ್ವರ್ಷನ್ ಮಾಡಿ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೊಳ್ತೀವಿ ಅಂತ ತಿಳಿಸೋದಕ್ಕೆ ಈ ಕ್ವಶನ್ ತೊಗೊಂಡೆ. ಆದಮೇಲೆ ಕ್ಯಾಲ್ಕುಲೇಷನ್ ಯಾವ ಥರ ಇನ್ವಾಲ್ವ್ ಆಗಿರುತ್ತೆ ಅಂತ ತೋರಿಸೋದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ರವಿ ಸ್ಪೆಂಡ್ಸ್ 30% ಆಫ್ ಇಸ್ ಇನ್ಕಮ್. ಸೊ ಈಗ ನೀವೇ ಇಟ್ಕೊಳ್ಳಿ, ನಿಮ್ಮದೇ ಸ್ಯಾಲ್ರಿ ಬರ್ತಾಯಿದೆ, ಎಷ್ಟು ಅಂತೂ ಗೊತ್ತಿಲ್ಲ ನನಗೆ. ಆ ಸ್ಯಾಲ್ರಿ ಒಳಗಡೆ 30% ಅಷ್ಟು ಅಮೌಂಟು ನೀವು ಸ್ಕೂಟ್ರಿಗೆ ಪೆಟ್ರೋಲ್ಗೆ ಹಾಕೋಕ್ಕೆ ಖರ್ಚು ಮಾಡ್ತಿದ್ದೀರಾ. ಸೊ ಸ್ಕೂಟರ್ನ ಪೆಟ್ರೋಲ್ಗೆ ಖರ್ಚು ಮಾಡ್ತಿರೋದು ಎಷ್ಟು 30%. ನಿಮ್ಮ ಇನ್ಕಮಿನ 30% ಅಷ್ಟು ಅಮೌಂಟು ಸ್ಕೂಟರಿನ ಪೆಟ್ರೋಲಿಗೆ ಖರ್ಚು ಮಾಡ್ತಿದ್ದಾರೆ. ಅದಾಗಿದ ನಂತರ ಇನ್ನೇನು ಉಳಿಯುತ್ತೆ 30% ಆದಮೇಲೆ ಇನ್ನೆಷ್ಟು ಉಳಿಯುತ್ತೆ 70%. ಆ 70%ಅಲ್ಲಿ 1/4 ಅಷ್ಟು ಅಮೌಂಟು ಹೋಮ್ ರೆಂಟಿಗೆ ಪೇ ಮಾಡ್ತಿದ್ದಾರೆ. ಎಷ್ಟು 70%ಅಲ್ಲಿ 1/4 ಅಷ್ಟು ಅಮೌಂಟ್ ಯಾವುದಕ್ಕೆ ಪೇ ಮಾಡ್ತಿದ್ದಾರೆ ಮನೆಯ ಬಾಡಿಗೆಗೆ. ನೆಕ್ಸ್ಟ್ ಏನು ಮಾಡ್ತಾನೆ ಇನ್ನು ಉಳಿದಿರೋ ಅಮೌಂಟಲ್ಲಿ 70% ಒಳಗಡೆ 1/4 ತೆಗೆದಿದ್ದ ನಂತರ ಏನು ಖರ್ಚಾಗಿ ಉಳಿದಿರೋ ಅಮೌಂಟಲ್ಲಿ ಫುಡ್ ಮೇಲೆ ಖರ್ಚು ಮಾಡ್ತಿದ್ದಾರೆ. ಅದೆಷ್ಟು ಪರ್ಸೆಂಟ್ ಅಂತ ಹೇಳಿ ಫುಡ್ ಮೇಲೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಇಫ್ ಈ ಸ್ಪೆಂಡ್ಸ್ 300 ಆನ್ ಪೆಟ್ರೋಲ್ ಅಂದರೆ ಏನು 30%, ನಿಮ್ಮ ಇನ್ಕಮಿನ 30% 300 ರೂಪಾಯಿ ಆಗಿದೆ ಅಂತ ಹೇಳ್ತದೆ ನೋಡಿ. ಇಫ್ ಈ ಸ್ಪೆಂಡ್ಸ್ 30% ಆನ್ ಪೆಟ್ರೋಲ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ ನಿಮ್ಮ ಇನ್ಕಮಲ್ಲಿ 30% ಅಲ್ವಾ. ಸೊ ಸ್ಕೂಟರ್ಗೆ ಹಾಕೋ ಪೆಟ್ರೋಲ್ ಮೇಲೆ 30%, ನಿಮ್ಮ ಇನ್ಕಮಿನ 30% ಸ್ಪೆಂಡ್ ಮಾಡ್ತೀರಾ. ಅಂದರೆ ಅದು ಎಷ್ಟ ಅಂತ ಹೇಳಿದಾನೆ 300 ರೂಪಾಯಿ. ಸೊ ಈ 300 ರೂಪಾಯಿ ಏನಿದೆ ನಿಮ್ಮ ಇನ್ಕಮಿನ 30% 300 ರೂಪಾಯಿ ಇದೆ, ಅದು ಪೆಟ್ರೋಲಿಗೆ ಖರ್ಚು ಮಾಡ್ತೀರಾ. ವಾಟ್ ಈಸ್ ದಿ ಎಕ್ಸ್ಪೆಂಡಿಚರ್ ಆನ್ ಹೋಮ್ ರೆಂಟ್ ಮೇಲೆ ಎಷ್ಟು? ಸೊ ಡಾಟಾದಲ್ಲಿ ಹೇಳ್ತಿದ್ದೀನಿ. ನಂದು ಫಸ್ಟ್ ಇನ್ಕಮ್ ಎಷ್ಟು ಅಂತ ತೊಗೊಳ್ತೀನಿ, ನಾನು ಎಕ್ಸ್ ಅಮೌಂಟ್ ಅಂತ ತೊಗೊಳ್ತೀನಿ. ಲೆಟ್ ಮೈ ಇನ್ಕಮ್ ಬಿ ಎಕ್ಸ್. ನಿಮ್ಮ ಇನ್ಕಮ್ ಎಷ್ಟು ಅಂತ ತೊಗೊಳ್ಳೋಣ, ಎಕ್ಸ್ ರುಪೀಸ್ ಅಂತ ತೊಗೊಳ್ಳೋಣ. ಸೊ ಈ ಎಕ್ಸ್ ರುಪೀಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಈ ಇನ್ಕಮ್ ಒಳಗಡೆ 30% ಅಷ್ಟು, ಆ ಇನ್ಕಮಿನ 30% ಅಷ್ಟು ಪೆಟ್ರೋಲಿಗೆ ಖರ್ಚು ಮಾಡ್ತಿದ್ದೀನಿ ಅಲ್ವಾ. ಸೊ ಅದು ಎಷ್ಟಾಗಿದೆ 300 ರೂಪಾಯಿ ಆಗಿದೆ. ಸೊ ಇದೆಷ್ಟು 30% ಆಫ್ ಯುವರ್ ಇನ್ಕಮ್. ಸೊ ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡಿಬಿಡ್ತಾರೆ, ನಿಮ್ಮದು ಟೋಟಲ್ ಇನ್ಕಮ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ.
ಅದಾಗಿದ ನಂತರ ಇನ್ನೊಂದು ಏನು ಹೇಳಿದ್ದಾನೆ, 30% ಹೋದರೆ ನಿಮ್ಮ ಇನ್ಕಮಲ್ಲಿ 30% ಪೆಟ್ರೋಲ್ ಖರ್ಚು ಮಾಡಿದ ನಂತರ ಇನ್ನೆಷ್ಟು ಉಳಿತು ನಿಮ್ಮ ಹತ್ರ? 70% ಅಷ್ಟು ಅಮೌಂಟ್ ಉಳಿತು ಅಲ್ವಾ. ಈ 70% ಅಷ್ಟು ಅಮೌಂಟಲ್ಲಿ ನೀವೇನು ಮಾಡ್ತಿದ್ದೀರಾ, ಆ 70% ಅಷ್ಟು ಅಮೌಂಟಲ್ಲಿ 1/4 ಏನು 1/4 ಅಷ್ಟು ಅಮೌಂಟು ನೋಡಿ, 1/4 ಆಫ್ ನಿಮ್ಮ ಹತ್ರ ಎಷ್ಟು ಉಳಿದಿದೆ? 70% ಉಳಿದಿದೆ ತಾನೇ ಅಮೌಂಟು. ಸೊ ಆ 70% ಆಫ್ ಅಮೌಂಟಲ್ಲಿ 1/4 ಅಷ್ಟು ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ? ಹೌಸ್ ರೆಂಟ್ ಮೇಲೆ. ಇಷ್ಟೇ ನೋಡಿ, ವೆರಿ ಸಿಂಪಲ್. ಸೊ 70% ನಿಮ್ಮಲ್ಲಿ 30% ತೆಗೆದಾಕಿದ ನಂತರ ನನ್ನ ಹತ್ರ ಇನ್ನೆಷ್ಟು ಉಳಿತು? 70% ಉಳಿತು. ಆ ಎಕ್ಸಿನ 70% ಉಳಿತು. ಅಷ್ಟು ಅಮೌಂಟಲ್ಲಿ 1/4 ಅಷ್ಟು ಅಮೌಂಟು ಮನೆಯ ಬಾಡಿಗೆಗೆ ಪೇ ಮಾಡ್ತಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕು ಇದು ಹೌಸ್ ರೆಂಟ್ ಎಷ್ಟು ಅಂತ ಅಷ್ಟೇ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೊ ಇದೇನಾಗುತ್ತೆ? ಎಕ್ಸ್ ಇಂಟು 30 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 300. ಸೊ ಎಕ್ಸ್ ಈಸ್ ಈಕ್ವಲ್ ಟು 300 ಇಂಟು 100 ಡಿವೈಡೆಡ್ ಬೈ 30. 31 30 10 10 ಇಂಟು 100 ಎಷ್ಟಾಗುತ್ತೆ? 10 ಇಂಟು 100 300 ಅಂತ. 10 ಇಂಟು 100 ಇಸ್ 1000. ಇದೆಷ್ಟಾಯಿತು? 1000 ಆಯಿತು. ಸೊ ಟೋಟಲ್ ನನ್ನ ಇನ್ಕಮ್ ಎಷ್ಟು? 1000 ರೂಪಾಯಿ. 1000 ರೂಪಾಯಲ್ಲಿ ನಾನು 300 ರೂಪಾಯಿ ಅಂದರೆ 30% ಅಷ್ಟು ಅಮೌಂಟು ಏನು ಮಾಡ್ತಿದ್ದೀನಿ? 1000 ರೂಪಾಯಲ್ಲಿ 30% ಅಷ್ಟು ಅಮೌಂಟ್ ಅಂದರೆ 300 ರೂಪಾಯಿ ಅಷ್ಟು ಅಮೌಂಟು ನಾನು ಪೆಟ್ರೋಲ್ಗೆ ಖರ್ಚು ಮಾಡಿದ್ದೀನಿ. ಈಗ ಈ 1000 ರೂಪಾಯಿನಲ್ಲಿ 70% ಅಂದರೆ ಎಷ್ಟು? 700 ರೂಪಾಯಿ. 700 ರೂಪಾಯಿನಲ್ಲಿ 1/4 ಅಷ್ಟು ಅಮೌಂಟು ರೆಂಟಿಗೆ ಪೇ ಮಾಡ್ತಿದ್ದೀನಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ. 1/4 ಆಫ್ 70% ಹೆಂಗೆ ಬರ್ಕೊಳ್ತೀರಾ? 70 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಎಷ್ಟಾಗಿದೆ ನಮಗೆ? 1000 ರೂಪಾಯಿ. ಇದು ನಮ್ಮದೇನಿದು? ಹೌಸ್ ರೆಂಟ್. ಇದು ಹೌಸ್ ರೆಂಟು. ಸೊ ಈಗ ಹೆಂಗೆ ಮಾಡ್ತೀರಾ ನೋಡಿ, ಇಲ್ಲಿ 00 ಕ್ಯಾನ್ಸಲ್ ಮಾಡಿ. ಇನ್ನೆಷ್ಟು ಉಳಿತು? ಹೌಸ್ ರೆಂಟ್ ಈಸ್ ಈಕ್ವಲ್ ಟು ಎಷ್ಟು ಉಳಿತು? 70 ಇಂಟು 1 70 ಡಿವೈಡೆಡ್ ಬೈ 4 ಇಂಟು ಈ 10. ಕರೆಕ್ಟಾ? 2 2s 4 2 5s 10 2 1s 2 1s 2 3s 6 ಇನ್ನು 1 2 5s 10. ಸೊ ಎಷ್ಟು ಉಳಿತು? 35 ಇಂಟು 5 35 ಇಂಟು 5 ಇದೆಷ್ಟಾಗುತ್ತೆ? 5 5s 25 5 3s 15 ಪ್ಲಸ್ 2 75. ಎಷ್ಟಾಯಿತು? 175 ರೂಪಾಯಿ. ಅಂದರೆ 1000 ರೂಪಾಯಲ್ಲಿ ನೀವೇನು ಮಾಡ್ತಿದ್ದೀರಾ? 175 ರೂಪಾಯಿ ಮನೆ ಬಾಡಿಗೆ ಕಟ್ತಿದ್ದೀರಾ, 300 ರೂಪಾಯಿ ಪೆಟ್ರೋಲಿಗೆ ಖರ್ಚು ಮಾಡ್ತಿದ್ದೀರಾ. ಓಕೆ. ಇನ್ನು ರಿಮೈನಿಂಗ್ ಅಮೌಂಟ್ ಅಂದರೆ ಇವೆರಡು ಮೈನಸ್ ಮಾಡಿದ ನಂತರ ಇನ್ ಕೇಸ್ ನಿಮಗೆ ಫುಡ್ ಮೇಲೆ ಕೇಳಿದ್ರೆ 1000 ಮೈನಸ್ 175 ರೂಪಾಯಿ ಮೈನಸ್ 300 ರೂಪಾಯಿ. ಯಾಕಿದು? 1000 ರೂಪಾಯಲ್ಲಿ 300 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ. 1/4 ಅಷ್ಟು ಅಮೌಂಟು ಯಾವುದು ಪೇ ಮಾಡ್ತಿದ್ವಿ? ಮನೆ ಬಾಡಿಗೆಗಾಗಿ. ಇನ್ನು ಉಳಿಕಿರೋದು ಫುಡ್ ಮೇಲೆ. ಸೊ ಇವೆರಡನ್ನ ಖರ್ಚು ಇದು ಮಾಡಿಬಿಟ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 475 ಆಗುತ್ತೆ. ಅಂದರೆ 525 ಅಷ್ಟು ಅಮೌಂಟು ಫುಡ್ ಎಕ್ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ಇದು ನೋಡಿ ನಿಮ್ಮ ಕ್ಯಾಲ್ಕುಲೇಷನ್. ಓಕೆನಾ? ಸೊ ಎಕ್ಸಾಮಲ್ಲಿ ಯಾವ ಥರ ಆದರೂ ಕೇಳ್ಬೋದು, ಅರ್ಥ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಗಂಗಾ ಸ್ಪೆಂಡ್ಸ್ 40% ಆಫ್ ಅವರ್ ಸ್ಯಾಲ್ರಿ. ಸೇಮ್ ಓದ್ಸಲ ಇನ್ಕಮ್ ಎಷ್ಟು ಬಂದಿತ್ತಲ್ಲ ಅದೇ ಇದ್ರ ಮೇಲೇ. ಸೊ ತನ್ನ ಸ್ಯಾಲರಿ ಒಳಗಡೆ 40% ಯಾವುದ್ರ ಮೇಲೆ? ಫುಡ್ ಮೇಲೆ ಪೇ ಮಾಡ್ತಿದ್ದಾಳೆ. ಸೊ 40% ಆಫ್ ಅವರ್ ಸ್ಯಾಲರಿ. ಎಕ್ಸ್ ಅಂತ ಅವ್ರ ಸ್ಯಾಲರಿ ತೊಗೊಂಡ್ರೆ 40% ಆಫ್ ಅವರ್ ಸ್ಯಾಲರಿ ಯಾವುದ್ರ ಮೇಲೆ? ಫುಡ್ ಮೇಲೆ. ನೆಕ್ಸ್ಟ್ 25% ಆನ್ ಹೌಸ್. ಸೊ 40% ಹೋಯಿತು. ನೆಕ್ಸ್ಟ್ ಉಳಿಕಿರೋ 60%ಅಲ್ಲಿ 25% ಎಷ್ಟು ಯಾವುದ್ರ ಮೇಲೆ? ಹೌಸ್ ರೆಂಟ್ ಮೇಲಂತೆ. ದುಬಾರಿ ಆಯಿತು ಜೀವನ. ನೆಕ್ಸ್ಟ್ 15% ಆನ್ ಎಂಟರ್ಟೈನ್ಮೆಂಟ್. ಅಂದರೆ 100%ಅಲ್ಲಿ 40% ಫುಡ್ ಮೇಲೆ ಹೋಯಿತು, 100%ಅಲ್ಲಿ 25% ಹೋಮ್ ರೆಂಟ್ ಮೇಲೆ ಹೋಯಿತು. ನೆಕ್ಸ್ಟ್ 50% ಆಫ್ ಅವರ್ ಇನ್ಕಮು ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ? ಎಂಟರ್ಟೈನ್ಮೆಂಟ್ಗೆ. ನೆಕ್ಸ್ಟ್ ಇನ್ನೂ ಏನಿದೆ? ಅದೇ 100%ಅಲ್ಲಿ 5% ಅಷ್ಟು ಅಮೌಂಟು ಯಾವುದ್ರ ಮೇಲೆ? ಟ್ರಾನ್ಸ್ಪೋರ್ಟೇಷನ್ಗೆ. ಇಫ್ ಫಾರ್ ಸೇವಿಂಗ್ಸ್ ಅಟ್ ದಿ ಎಂಡ್ ಅಂದರೆ ಇವೆಲ್ಲ ಖರ್ಚೆಲ್ಲ ತೆಗೆದಿದ ನಂತರ ತನ್ನ ಸೇವಿಂಗ್ಸ್ ಎಷ್ಟಿದೆ? 1200 ರೂಪಾಯಿ ಇದ್ದರೆ ತನ್ನ ಮಂತ್ಲಿ ಇನ್ಕಮ್ ಎಷ್ಟಾಗಿದೆ? ಸೊ ನೋಡಿ, ನನಗೆ 1000 ರೂಪಾಯಿ ಬಂತಂದರೆ 1000 ರೂಪಾಯಿನಲ್ಲಿ 40% ಅಂದರೆ 400 ರೂಪಾಯಿ ಫುಡ್ ಕಳಿಸ್ಬಿಟ್ಟೆ, 25% ಅಂದರೆ 250 ರೂಪಾಯಿ ಹೋಮ್ ರೆಂಟ್ ಕೊಟ್ಟೆ, 15% 150 ರೂಪಾಯಿ ಎಂಟರ್ಟೈನ್ಮೆಂಟ್ ಸ್ಪೆಂಡ್ ಮಾಡಿದೆ, 5% ಅಂದರೆ 50 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟೆ. ಇನ್ನು ಉಳಿದಿರೋ ನನ್ನ ಹತ್ರ ಇಷ್ಟು ಉಳಿದಿದೆ ಅಂತ ಹೇಳ್ತಾನೆ. 1000 ರೂಪಾಯಿ ಅಲ್ಲ, ಎಷ್ಟು ವ್ಯಾಲ್ಯೂ ಇದೆ ಅಷ್ಟೊಳಗಡೆ ಎಲ್ಲ ಖರ್ಚು ಮಾಡಿದ ನಂತರ ನನ್ನ ಹತ್ರ ಇಷ್ಟು ಉಳಿದಿದೆ ಅಂತ ಹೇಳ್ತಾನೆ. ಹಾಗಿದ್ದ ನಂದು ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾನೆ ಪ್ರಶ್ನೆದಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ ನನಗೆ ಮೊದಲು ಏನು ಮಾಡೋಣ, ನಂದು 100% ಟೋಟಲ್ ಇನ್ಕಮ್ ಇರೋದು. ನಂದು 100% ನನ್ನ ಹತ್ರ ಟೋಟಲ್ ಇನ್ಕಮ್ ಇರೋದು. ಅದರೊಳಗಡೆ ನಾನೇನು ಮಾಡ್ತೀನಿ? ಫುಡ್ಡಿಗೆ 40% ಸ್ಪೆಂಡ್ ಮಾಡಿದ್ದೀನಿ ಅಲ್ವಾ? 40% ಆಫ್ ಟೋಟಲ್ ಇನ್ಕಮು. ಅದೇ ರೀತಿಯಲ್ಲಿ 25% ಏನು ಮಾಡ್ತೀನಿ? 100%ಅಲ್ಲಿ 25% ಅಷ್ಟು ಅಮೌಂಟು ಯಾವುದ್ರ ಮೇಲೆ ತೆಗಿತಿದ್ದೀನಿ? ಹೋಮ್ ರೆಂಟಿಗೆ ತೆಗಿತಿದ್ದೀನಿ. ಅದೇ ಥರನೇ ಆ 100%ಅಲ್ಲಿ ಮತ್ತು ಇನ್ನೊಂದು ಯಾವುದು? ಎಂಟರ್ಟೈನ್ಮೆಂಟ್ಗೆ 15%. ಅದೇ ರೀತಿಯಲ್ಲಿ 5% ಯಾವುದ್ರ ಮೇಲೆ? ಟ್ರಾನ್ಸ್ಪೋರ್ಟೇಷನ್ ಮೇಲೆ. ಸೊ ಇದೆಲ್ಲ ಖರ್ಚು ಮಾಡಿದ ನಂತರ 100%ಅಲ್ಲಿ ಫುಡ್ಡು ಹೋಯ್ತು, ಹೋಮ್ ರೆಂಟ್ಗೆ ಹೋಯ್ತು, ಎಂಟರ್ಟೈನ್ಮೆಂಟ್ ಕಳೆದೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಳೆದೆ. ನನ್ನ ಕೈಯಲ್ಲಿ ಉಳಿದಿರೋದೆಷ್ಟು? 1200 ರೂಪಾಯಿ. ಸೊ ಅಂದರೆ 1200 ರೂಪಾಯಿ ಎಷ್ಟು ಪರ್ಸೆಂಟ್ ಆಯ್ತು ಅಂತ ನೋಡಿ. 40 ಒಂದು 25 ಅಂದರೆ 45 65 ಒಂದು 15 70 80 85%.
ಸೊ 100%ಅಲ್ಲಿ 100% ಆಫ್ ಮೈ ಇನ್ಕಮಲ್ಲಿ 85% ಬರೀ ಖರ್ಚುಗಳಿದ್ದಾವೆ. ಸೊ ಎಲ್ಲ ತೆಗೆದುಬಿಟ್ರೆ ಬರೀ 1200 ರೂಪಾಯಿ ನನ್ನ ಕೈಯಲ್ಲಿ ಉಳಿದಿದೆ. ಅಂದರೆ ಇದೆಷ್ಟಾಯಿತು, ಎಷ್ಟು ಪರ್ಸೆಂಟ್ ಉಳಿದಿರೋದು ನನ್ನ ಕೈಯಲ್ಲಿ? 15%. ನನ್ನ ಇನ್ಕಮಿನ 15% 1200 ರೂಪಾಯಿ ಆಗಿದೆ. ಅವ್ನು ಕೇಳ್ತಿರೋದು ಇನ್ಕಮ್ ಎಷ್ಟು. ಸೊ ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಷ್ಟೇ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಕ್ಸ್ ಬಂದುಬಿಡುತ್ತೆ. ಸೊ ಹಿಂಗೆ ಬರ್ಕೊಳ್ತೀರಾ, 15/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1200. ಸೊ ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ತೆಗಿಬೇಕು. 1200 ಇಂಟು 100 ಡಿವೈಡೆಡ್ ಬೈ 15. ಸೊ ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಫೈನಲ್ ಆದರೂ ಕ್ಯಾಲ್ಕುಲೇಷನ್ ಮಾಡಿ. 3 5s 15, 3 ಹೋಗೋಣ. 3 5s 15, 3 4s 12, 0 0, 5 1s 5, 5 20s 5 8s 40, ಇನ್ನು 0. ಸೊ ಎಕ್ಸ್ ಎಷ್ಟಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 80 ಇಂಟು 100. ಎಷ್ಟಾಗುತ್ತೆ? 80 ಇಂಟು 100 ಅಂದರೆ 8000 ರೂಪಾಯಿ ನನ್ನ ಇನ್ಕಮ್. ಮಂತ್ಲಿ ಇನ್ಕಮ್ ಎಷ್ಟಾಯಿತು? 8000 ರೂಪಾಯಿ ಆಯಿತು. ಸೊ ಆಪ್ಷನ್ ಸಿ ಪ್ರಶ್ನೆ ಗೊತ್ತಿರೋದು. ಸೊ ಈ ಥರ ಪ್ರಶ್ನೆಗಳು ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಮುಖ್ಯವಾಗಿ ಎಸ್ಪೆಷಲಿ ರೈಲ್ವೆ, RRB JE, SSC JE, EAT, ಪ್ರೊಫೆಷನಲ್ ಇಂಜಿನಿಯರ್ ಇರ್ಬೋದು ಅಥವಾ EAT ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್, ಟೆಕ್ನಿಷಿಯನ್, ಇವೆಲ್ಲ ಎಕ್ಸಾಮ್ಸ್ಗೂ ಭಾಳ ಇಂಪಾರ್ಟೆಂಟ್. KEನಲ್ಲಿ ಕೇಳುವಂಥ ಪ್ರಶ್ನೆಗಳಿಗೂ ಈ ಥರ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. ಇನ್ನೇ ಲೈಬ್ರರಿ. ಸೊ ಈಗ ನಾವು ಇಲ್ಲಿವರೆಗೂ ನಮ್ಮ ಸೇವಿಂಗ್ಸ್ ಮೇಲೆ ಹೋಯಿತು, ಅಂಗಡಿನಲ್ಲಿ ಪರ್ಚೇಸ್ ಮಾಡೋ ಪ್ರಾಡಕ್ಟ್ ಮೇಲೆ ಹೋಯ್ತು. ಈಗ ಲೈಬ್ರರಿಗೆ ಬರ್ತಾಯಿದ್ದೀವಿ. ಸೊ ಲೈಬ್ರರಿ ಒಳಗಡೆ ಇನ್ನೇ ಲೈಬ್ರರಿ 20% ಬುಕ್ಸ್ ಹಿಂದಿನಲ್ಲಿದೆ ಅಂತ ನೋಡಿ. 20% ಆಫ್ ಬುಕ್ಸ್. ಎಷ್ಟು ನಂಬರ್ ಆಫ್ ಬುಕ್ಸ್? ಎಕ್ಸ್ ನಂಬರ್ ಆಫ್ ಬುಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಲೈಬ್ರರಿ ಒಳಗಡೆ ಎಕ್ಸ್ ನಂಬರ್ ಆಫ್ ಬುಕ್ಸ್ ಇದಾವೆ. 1000, 2000, 3000 ಎಷ್ಟಿದೆ ಗೊತ್ತಿಲ್ಲ, ಅದು ಎಕ್ಸ್ ಅಂತ ತೊಗೊಂಡಿದ್ದೀನಿ. ಎಕ್ಸ್ ನಂಬರ್ ಆಫ್ ಬುಕ್ಸಲ್ಲಿ 20% ಬುಕ್ ಎಷ್ಟಿದ್ದಾವೆ? ಹಿಂದಿ ಇದ್ದಾವಂತೆ. ನೆಕ್ಸ್ಟು 50% ಆಫ್ ದಿ ರಿಮೈನಿಂಗ್, ಅಂದರೆ 20% ತೆಗೆದಿದ್ದ ನಂತರ 80% ಒಳಗಡೆ 80%ಅಲ್ಲಿ ಉಳಿದಿರೋ 80%ಅಲ್ಲಿ 50% ಅಷ್ಟು ಬುಕ್ಸು, 50% ಆಫ್ ಬುಕ್ಸಲ್ಲಿ ತಾಳಿ ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ. ಇದನ್ನು ಹಿಂಗೆ ಬರ್ಕೊಳ್ಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ನನ್ನ ಹತ್ರ ಲೈಬ್ರರಿಯಲ್ಲಿ 100% ಬುಕ್ ಇದ್ದಾವೆ, ಅಂದರೆ ಎಕ್ಸ್ ಬುಕ್ಸ್ ಇದ್ದಾವೆ. ಆ ಎಕ್ಸ್ ಬುಕ್ಸಲ್ಲಿ 20% ಪುಸ್ತಕಗಳು ಏನಲ್ಲಿದ್ದಾವೆ? ಹಿಂದಿಯಲ್ಲಿದ್ದಾವೆ. ಸೊ 20% ಹೋಯ್ತು ಅಂದರೆ ಇನ್ನೆಷ್ಟು ಉಳಿತು? 80% ಉಳಿತು. ಇನ್ನೆಷ್ಟು ಉಳಿತು? 80%. ಸೊ 80% ಬುಕ್ಸ್ಗಳಲ್ಲಿ, ಸೊ ಇಲ್ಲಿ ಹೇಳ್ತಿದ್ದಾನೆ ನೆಕ್ಸ್ಟ್ ಸ್ಟೇಟ್ಮೆಂಟು, 50% ಆಫ್ ದಿ ರಿಮೈನಿಂಗ್. 50% ಆಫ್ ದಿ ರಿಮೈನಿಂಗ್ ಅಂದರೆ ಎಷ್ಟು ಉಳಿತು? ಇನ್ನು 80%, 20% ತೆಗೆದ್ರೆ ಇನ್ನು 80%. ಆ 80% ಪುಸ್ತಕಗಳಲ್ಲಿ 50% ಅಷ್ಟು ಪುಸ್ತಕಗಳು, ಆ 80% ಪುಸ್ತಕಗಳಲ್ಲಿ 50% ಪುಸ್ತಕಗಳು ಏನಾಗಿದ್ದಾವೆ? ಇಂಗ್ಲೀಷಲ್ಲಿದ್ದಾವೆ. ಇಷ್ಟೇ. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾನೆ? 80% ಅಲ್ಲ 50% ಹೋಯ್ತು ಅಂದರೆ, 80%ಅಲ್ಲಿ 50% ಹೋಯ್ತು ಅಂದರೆ ಇನ್ನೂ 50% ಇದನ್ನು 80%ಅಲ್ಲಿ 50% ನಾನು ತೆಗೆದುಬಿಟ್ಟೆ. ತೆಗೆದಿದ್ದ ನಂತರ ಇನ್ನೆಷ್ಟು ಉಳಿತು? ಇನ್ನೂ 50% ಪುಸ್ತಕಗಳು ಉಳ್ಕೊಂಡಿದ್ದಾವೆ. ಅವು ಎಷ್ಟಿದ್ದಾವೆ? 9000 ಪುಸ್ತಕಗಳಿದ್ದಾವೆ. ಇವು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿದ್ದಾವೆ. ಇಷ್ಟ ನೋಡಿ, ಈ ಡಾಟಾಯಿಂದ ಬರೆದಿರೋ ರಿಲೇಷನ್ಸ್ ಇವು ನೋಡಿ. ಫಸ್ಟಿಂದ ನೋಡ್ಕೊಳ್ಳಿ. ಬುಕ್ಸ್ ಇದೆ ಲೈಬ್ರರಿ ಒಳಗಡೆ ನಮಗೆ ಟೋಟಲು 20% ಬುಕ್ಕುಗಳು ಏನಾಗಿದ್ದಾವೆ? ಹಿಂದಿಯಲ್ಲಿದ್ದಾವೆ. 100%ಅಲ್ಲಿ 20% ಬುಕ್ಕುಗಳು ಹಿಂದಿನಲ್ಲಿದ್ದಾವೆ. ಇನ್ನೆಷ್ಟು ಪರ್ಸೆಂಟ್ ಉಳಿತು? ಇನ್ನು 80% ಉಳಿತು ಲೈಬ್ರರಿಯಲ್ಲಿ. ಆ 80% ಪುಸ್ತಕಗಳಲ್ಲಿ 50% ಪುಸ್ತಕಗಳು ಏನಾಗಿದ್ದಾವೆ? ಇಂಗ್ಲೀಷಲ್ಲಿದ್ದಾವೆ. ಇದೇನಾ? 50% ಆಫ್ 80%. 80%ನ ಪುಸ್ತಕಗಳಲ್ಲಿ 50% ಪುಸ್ತಕಗಳು ಇಂಗ್ಲೀಷಲ್ಲಿದ್ದಾವೆ. ಇನ್ನು ಇಷ್ಟರೊಳಗಡೆ 50% ತೆಗೆದ್ರೆ ಇನ್ನೆಷ್ಟು ಉಳಿತು? ಆ 80% ಇನ್ನೂ 50% ಉಳಿದಿದೆನಾ? ಹೌದಾ? 80%ಅಲ್ಲಿ 50% ಇಂಗ್ಲೀಷ್ಗೆ ಹೋದರೆ ಇನ್ನೆಷ್ಟು ಪರ್ಸೆಂಟ್ ಇದೆ? 80% ಇದೆ. ಇನ್ನೂ 50% ಪುಸ್ತಕಗಳು ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿದ್ದಾವೆ. ಅವು ಎಷ್ಟು ಅಂತ ಕೊಟ್ಬಿಟ್ಟಿದ್ದೀನಿ, 9000 ಅಂತ ಹೇಳಿದ್ದಾನೆ. ಹಾಗಿದ್ದಾಗ ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಬುಕ್ಸ್ ಇನ್ ಇಂಗ್ಲೀಷ್? ಸೊ ಇದು ಎಷ್ಟು ಅಂತ ಕೇಳ್ತಾನೆ. ಸೊ ನಾವು ಮೊದಲು ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡಿಬಿಟ್ರೆ, ಆ ಎಕ್ಸ್ನ ಇಲ್ಲಿ ತೊಗೊಂಡು ಹಾಕಿಬಿಟ್ರೆ ಮುಗಿದೋಯ್ತು. ಸೊ ನೋಡೋಣ, ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇದು ಹೆಂಗೆ ಮಾಡ್ತಾರೆ? 50 ಫಸ್ಟ್ ಇದನ್ನೇ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನು. ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡೋಣ, ಯಾಕಂದರೆ ಈ ವ್ಯಾಲ್ಯೂ ಗೊತ್ತಿದೆ ನಮಗೆ. ಬೇರೆ ಬೇರೆ ಲ್ಯಾಂಗ್ವೇಜಸೆಲ್ಲ ಪುಸ್ತಕಗಳು 9000 ಇದಾವಲ್ಲ. ಸೊ ಅದರಿಂದ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ 50/100 ಇಂಟು 80/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 9000. ಸೊ ಇಲ್ಲಿಂದ ನೋಡಿ 0 0 0 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿತು 5 8s 40 /100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 9000. ಇಲ್ಲಿಂದ ಇದು ಕ್ಯಾನ್ಸಲ್ ಮಾಡಿ. ಇನ್ನೇನು ಉಳಿತು? ಎಕ್ಸ್ ಇಸ್ ಈಕ್ವಲ್ ಟು ಈ 10 ಈ ಕಡೆ ಬಂದುಬಿಡಲಿ, 9000 ಇಂಟು 10 ಡಿವೈಡೆಡ್ ಬೈ 4. 9000 ಇಂಟು 10 ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಮಾಡೋಣ. 4 1s 4 2s 8. ಇನ್ನೆಷ್ಟು ಉಳಿತು? 8 ಅಲ್ವಾ? ಇನ್ನು 1 ಉಳಿತು. 4 2s 8. ಇನ್ನು 1 ಉಳಿತು. 4 2s 8.
ಅಂದರೆ ಇಲ್ಲಿ 10ನಲ್ಲಿ 8 ಹೋದರೆ ಇನ್ನು 2 4 5 ಆರ್ 20 0. ಸೊ ಇಲ್ಲಿಗೆ ಎಷ್ಟಂತಾಯಿತು ಎಕ್ಸ್ ಈಸ್ ಈಕ್ವಲ್ ಟು 22,500 ಪುಸ್ತಕಗಳು. ಯಾಕಂದರೆ 2250 ಇಂಟು 10 2250 ಇಂಟು 10 ಅಂದರೆ ಇದು 0 ಇದಕ್ಕೆ ಸೇರಿಸ್ಬಿಟ್ರೆ ಎಷ್ಟಾಯಿತು 22,500 ಆಗ್ತವೆ. ಸೊ ಟೋಟಲ್ ನಂಬರ್ ಆಫ್ ಬುಕ್ಸ್ ಎಷ್ಟಿದ್ದಾವೆ ಲೈಬ್ರರಿಯಲ್ಲಿ 22,500 ಅಷ್ಟು ಪುಸ್ತಕಗಳಿದ್ದಾವೆ. ಆ 22,500 ಪುಸ್ತಕಗಳಲ್ಲಿ 9,000 ಪುಸ್ತಕಗಳು ಏನಾಗಿದ್ದಾವೆ ಬೇರೆ ಲ್ಯಾಂಗ್ವೇಜಸಲ್ಲಿದ್ದಾವೆ. ಸೊ ಈಗ ನಮಗೆ ಈ ರಿಲೇಷನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಇಂಗ್ಲೀಷ್ ಎಷ್ಟು ಅಂತ ಸಿಗ್ತವೆ. ದೇರ್ ಫೋರ್ ಇಂಗ್ಲೀಷ್ ಈಸ್ ಈಕ್ವಲ್ ಟು ಏನಾಗುತ್ತೆ 50%. ಆ 80%ಅಲ್ಲಿ 80% ಪುಸ್ತಕಗಳಲ್ಲಿ 50% ಪುಸ್ತಕಗಳು ನಮಗೇನಾಗಿದ್ದಾವೆ ಇಂಗ್ಲೀಷ್ ಇದ್ದಾವೆ. ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 50/100 ಇಂಟು 80/100 ಇಂಟು ಎಕ್ಸ್ ಎಷ್ಟಿದೆ 22,500. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ 00 ಕ್ಯಾನ್ಸಲ್, ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್, ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್. ಸೊ 1 ಇಂಟು 1 1 ಆಯಿತು ಕೆಳಗಡೆ, ಮೇಲ್ಗಡೆ 5 8 40 ಇಂಟು 2 2 5. ಸೊ ಈ 0 ಮುಂದೆಗಡೆ ಇಟ್ಟರೆ 4 5 20, 4 2 8 8 + 2 10, 4 2 8 8 + 1 9. ಸೊ ಎಷ್ಟಿದ್ದಾವೆ 9,000 ಪುಸ್ತಕಗಳು ನಮಗೇನಾಗಿದ್ದಾವೆ ಇಂಗ್ಲೀಷಲ್ಲಿದ್ದಾವೆ. 9,000 ಪುಸ್ತಕಗಳು ಇಂಗ್ಲೀಷಲ್ಲಿದ್ದಾವೆ. ನಿಮ್ಗೆ ಹಿಂದಿಯಲ್ಲಿ ಕೇಳಿದ್ರೆ ಹೆಂಗೆ ಮಾಡ್ತೀರಾ 20% ಆಫ್ ಟೋಟಲ್ ಬುಕ್ಸ್ ಎಲ್ಲ ಮೊತ್ತ ಎಷ್ಟು ಪುಸ್ತಕಗಳಿದಾವೆ ಲೈಬ್ರರಿಯಲ್ಲಿ ಅದರಲ್ಲಿ 20% ಅಂತ ಹೇಳಿದ್ದ. ಸೊ ಮೊತ್ತ ಲೈಬ್ರರಿಯಲ್ಲಿದೆ ಎಷ್ಟು 22,500 ಪುಸ್ತಕಗಳಿದ್ದಾವೆ. 22,500 ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಗಿದೋಗುತ್ತೆ. 20/100 ಇಂಟು 22,500. ಸೊ 00 ಕ್ಯಾನ್ಸಲ್. ಸೊ 225 ಇಂಟು 20. ಸೊ ಏನಾಗುತ್ತೆ ಇದು ಹಿಂಗೆ ಇಡಿ 225 ಇಂಟು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಸೊ 0 2 5 10, 2 2 4 + 1 5, 2 2 4. ಸೊ 4,500 ಪುಸ್ತಕಗಳು ಹಿಂದಿನಲ್ಲಿದ್ದಾವೆ. ಇದು ನಮಗೆ ಕೇಳಿರೋದೇನು ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷಲ್ಲಿ ಎಷ್ಟಿದೆ 9,000. ಆಪ್ಷನ್ ಇಲ್ಲಿಲ್ಲ, ಹಾಗಾಗಿ ಆಪ್ಷನ್ ಡಿ ಹಾಕ್ಕೊಳ್ಬೇಕು. ಓಕೆ ಯಾಕಂದರೆ ಆನ್ಸರ್ ಕೊಟ್ಟೇ ಇಲ್ಲ 9,000 ಅನ್ನೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇಫ್ 16% ಆಫ್ 40% ಆಫ್ ಎ ನಂಬರ್ ಈಸ್ 8 ದೆನ್ ದಿ ನಂಬರ್ ಯಾರು? ಇದು ಭಾಳ ಸಿಂಪಲ್ಲು. ನಾನು ಪ್ರೀವಿಯಸ್ ಆಗಿ 1 2ರಲ್ಲಿ ಏನು ಸಾಲ್ವ್ ಮಾಡಿದ್ದೀನಲ್ಲ ಆ ಥರ ಪ್ರಶ್ನೆಗಳಿದು. ಸೊ ಹೆಂಗೆ ಸಾಲ್ವ್ ಮಾಡ್ತಾರೆ 16% ಆಫ್ 40% ಆಫ್ ಎ ನಂಬರ್ ಎಷ್ಟು ಅಂತ ಹೇಳಿದ್ದಾನೆ 8 ಅಂತ ಹೇಳಿದ್ದಾನೆ. ಈ ನಂಬರ್ ಏನು ಅಂತ ಕೇಳಿರೋದು. ವೆರಿ ಸಿಂಪಲ್ ಆಯಿತು. ಸೊ ಹೇಗೆ ಸಾಲ್ವ್ ಮಾಡ್ತೀರಾ 16/100 ಇಂಟು 40/100 ಇದು ಪರ್ಸೆಂಟಲ್ಲಿರೋದು ಇಂಟು ಎಕ್ಸ್ ಈಸ್ ಈಕ್ವಲ್ ಟು 8. ಸೊ ಏನು ಮಾಡ್ತೀರಾ ನೋಡಿ 0 0 ಕ್ಯಾನ್ಸಲ್, 2 2 2 5 2 2 2 5 10. ಸೊ 5ಅಲ್ಲಿ ಇನ್ನು ಕ್ಯಾನ್ಸಲ್ ಆಗಲ್ಲ. 16 ಇಂಟು 2 32 ಡಿವೈಡೆಡ್ ಬೈ 5 ಇಂಟು 100 500 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 8. ಸೊ ಎಕ್ಸ್ ಏನಾಗುತ್ತೆ 8 ಇಂಟು 500 ಡಿವೈಡೆಡ್ ಬೈ 32. 8 1 8, 8 ಒಳಗಡೆ ಎಷ್ಟೋಗುತ್ತೆ 4 8 32 ಅಲ್ಲ, 8 4 32. ಸೊ 4ಅಲ್ಲಿ ಇದು ಕ್ಯಾನ್ಸಲ್ ಆಗುತ್ತಾ ನಂಗೆ ಕಾಣುತ್ತೆ ನೋಡಿ. 4 1 4, ಇನ್ನು 1 ಉಳಿತು. 4 1 4 ಇನ್ನು 1 ಅಂದರೆ 10 ಆಯಿತು. 4 2 8 ಇನ್ನು 2, 4 5 20. ಸೊ ಎಕ್ಸ್ ಎಷ್ಟಾಗುತ್ತೆ 125 ಆಗುತ್ತೆ. ಎಷ್ಟಾಗುತ್ತೆ 125. ಆಪ್ಷನ್ ಸಿ ಉತ್ತರ. ಯಾಕಂದರೆ 125 ಇಂಟು 1 ಎಷ್ಟಾಗುತ್ತೆ 125 ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಕಡೆ ಹೋಗೋಣ. ದ ನಂಬರ್ 0.05 ಈಸ್ ವಾಟ್ % ಆಫ್ 20? ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ 7.2 kgಯಲ್ಲಿ 18 ಗ್ರಾಮು ಎಷ್ಟು % ಆಗುತ್ತೆ? ಸೇಮ್ ಅದರ ಪ್ರಶ್ನೆ. 20% 20 ಅನ್ನೋ ವ್ಯಾಲ್ಯೂಲಿ 0.05 ಅನ್ನೋದು ಎಷ್ಟು % ಅಂತ ಕೇಳ್ತಾನೆ. ವೆರಿ ಸಿಂಪಲ್ ಇದು. ಸೊ ಸ್ಟೇಟ್ಮೆಂಟನ್ನು ನಾವು ಮೆಥಮೆಟಿಕಲ್ ಫಾರ್ಮಲ್ಲಿ ಬರ್ಕೊಳ್ಳಿ. ಫಸ್ಟು ಹೆಂಗೆ ಬರ್ಕೊಳ್ತೀರೋ ನೋಡಿ. ಸೊ ವಾಟ್ % ಆಫ್ 20, ವಾಟ್ % ಅಂದ್ರೇನು ಎಷ್ಟು ಅಂತ ಗೊತ್ತಿಲ್ಲ ತಾನೆ. ವಾಟ್ % ಆಫ್ 20, ವಾಟ್ % ಆಫ್ 20 ಹೀಗೆ ಈ ಸ್ಟೇಟ್ಮೆಂಟ್ನ ನಾವು ಹಿಂಗೆ ರೀರೈಟ್ ಮಾಡ್ಕೊಳ್ತಾ ಇದ್ದೀವಿ. ವಾಟ್ % ಆಫ್ 20 ಈಸ್ 0.05 ಅಷ್ಟೇ. ಈ ಸ್ಟೇಟ್ಮೆಂಟ್ನ ಹಿಂಗೆ ಬರ್ಕೊಂಡು ನೋಡಿ 0.05 ಎಷ್ಟು % 20ರದ್ದು. ಸೊ 20ರದ್ದು ಎಷ್ಟು % 0.05. ವಾಟ್ % ಆಫ್ 20 ಈಸ್ 0.05. ಅದನ್ನು ನಾನು ಮೆಥಮೆಟಿಕಲ್ ಫಾರ್ಮಲ್ಲಿ ಬರೆದಿದ್ದೀನಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಈ ಕ್ವಶನ್ ಮಾರ್ಕ್ ಇದೆಲ್ಲ ಎಕ್ಸ್ ಹಾಕ್ಕೊಳ್ಳಿ. ಸೊ ಎಕ್ಸ್ % ಆಫ್ 20 ಎಷ್ಟು 0.05. ನನಗೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ ನೋಡಿ. ಎಕ್ಸ್ ಡಿವೈಡೆಡ್ ಬೈ 100 ಇಂಟು 20 ಈಸ್ ಈಕ್ವಲ್ ಟು 0.05. ಸೊ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ನಾನು ನಿಮಗೆ ಹೆಂಗೆ ಬರ್ಕೊಳ್ಬೇಕಂತ ತೋರಿಸಿದ್ದೀನಿ. ಸೊ ಡೆಸಿಮಲ್ ಪಾಯಿಂಟಿಂದ ಎಷ್ಟು ಸಂಖ್ಯೆಗಳಿದ್ದಾವೆ 2 ಸಂಖ್ಯೆ. 2 ಸಂಖ್ಯೆನ ಈ ಕಡೆ ತೊಗೊಂಬನ್ನಿ. ಫಸ್ಟ್ ಇದನ್ನು ನಾನು ಏನು ಮಾಡೋಣ ಅಂದರೆ ಸಿಂಪ್ಲಿಫಿಕೇಷನ್ ಮಾಡೋಣ ತಾಳಿ. ಸಿಂಪ್ಲಿಫಿಕೇಷನ್ ಮಾಡಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ. ಸೊ ಇದೇನಾಗುತ್ತೆ
0.05 ನೋಡಿ 0.05 ಡೆಸಿಮಲ್ ಪಾಯಿಂಟಿಂದ 2 ಇದ್ದಾವೆ. ಸೊ 0.5 ಇಂಟು 0.05 ಇಂಟು 10⁻² ಆಗುತ್ತಾ. ಸೊ 0 ಇದು ಮುಂದಿದ್ದೂ ವೇಸ್ಟೇ, ಅದು ಬಿಟ್ಬಿಡಿ, ಅದನ್ನು ಬಿಟ್ಟರೆ 5 ಇಂಟು 10⁻² ಇದ್ದಂಗೆ. ಸೊ 0.05ನ ನಾನು ಕನ್ವರ್ಷನ್ ಮಾಡಿಕೊಂಡ್ರೆ ಇದು ಬರುತ್ತೆ. ಇದನ್ನು ಇನ್ನೂ ಕನ್ವರ್ಷನ್ ಮಾಡಿಕೊಂಡ್ರೆ 5/100 ಆಗುತ್ತೆ. ಯಾಕೆ 10⁻². 5 ಇಂಟು 10⁻²ನ ನಾವು ಹಿಂಗೆ ಬರ್ಕೋಬೋದಾ, 5 ಇಂಟು 1/10² ಆಗುತ್ತಾ. 10² ಅಂದರೆ ಎಷ್ಟು, 100. 5 ಇಂಟು 1 5 /10² ಅಂದರೆ 100. ಸೊ 5/100 ಆಗುತ್ತೆ. ಸೊ ಈಗ ಇದೆಷ್ಟಾಯಿತು, 0.05ನ ನಾನು ಹೆಂಗೆ ಬರ್ಕೋಬೋದು, 5/100 ಅಂತ ಬರ್ಕೊಳ್ಬೋದು. ಈಗ ಈ ಕಡೆ ಎಕ್ಸ್ ಇಂಟು 20 ಇದೆಯಲ್ಲ, ಎಕ್ಸ್ ಇಂಟು 20 ಹೆಂಗೆ ಮಾಡ್ಕೋಬೋದು, ಎಕ್ಸ್ ಇಂಟು 20 ಅಂದರೆ 20x / 100. ಸೊ ಎಕ್ಸ್ ಬೇಕು ನನಗೆ, ಎಕ್ಸ್ ಈಸ್ ಈಕ್ವಲ್ ಟು 100 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 5 ಇಂಟು 100 ಆಯಿತು. ಕೆಳಗಡೆ ಇದು ಒಂದು 100, ಈ ಎಕ್ಸ್ ಪಕ್ಕದಲ್ಲಿರೋ 20 ಕೆಳಗಡೆ ಬಂದರೆ ಇಂಟು 20. ಸೊ 100 ಕ್ಯಾನ್ಸಲು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5/20. 5 1s 5 4s. ಎಕ್ಸ್ ಈಸ್ ಈಕ್ವಲ್ ಟು 1/4. ನಾನು ನಿಮಗೆ ಫ್ರ್ಯಾಕ್ಷನ್ಸ್ ಹೇಳಿದ್ದೆ ಏನಂತೇಳಿ, 1/2 ಅಂದರೆ 0.25, 0.5, 1/4 ಅಂದರೆ 0.25. ಅದೇ 1/8 ಅಂತಂದರೆ ಎಷ್ಟಾಗುತ್ತೆ, 0.125 ಆಗುತ್ತೆ. ಸೊ ಅದ್ರ ಪ್ರಕಾರ 1/4 ಅಂದರೆ 0.25. ಎಕ್ಸ್ ಎಷ್ಟಾಯಿತು, 0.25 ಆಯಿತು ಅಷ್ಟೇ. ಸೊ 0.25%, 20ರ 0.25% ಎಷ್ಟಾಗುತ್ತೆ, 0.05 ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆಗಳ ವಿಡಿಯೋ ಎಂಡ್ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳು ನಮ್ಮ BEL EAT ಎಕ್ಸಾಮಿನೇಷನ್, ಪ್ರೊಬೇಷನರಿ ಇಂಜಿನಿಯರ್ ಹಾಗೂ ರೈಲ್ವೆ SSC ಮತ್ತು ರೈಲ್ವೆ JE, ರೈಲ್ವೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಹಾಗೂ SSC JE ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುತ್ತೆ. ಹಾಗೂ ಲ್ಯಾಂಡ್ ಸರ್ವೇರ್ ಮತ್ತು KEಯಿಂದ ಕಾಲ್ಫರ್ ಆಗಿರುವಂಥ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಮಾರುಕಟ್ಟೆ ಸಹಾಯಕರು ಎಲ್ಲ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲ ವೀಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ, ಕ್ವಶನ್ಸ್ನ ಸಾಲ್ವ್ ಮಾಡಿ. ನಿಮ್ಗೆ ಏನಾದರೂ ಅರ್ಥ ಆಗದೇ ಇದ್ದರೆ, ಏನಾದರೂ ಕಮೆಂಟ್ ಮಾಡಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇನ್ನೂ ಸಾಕಷ್ಟು ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ನನಗೆ ದಾರಿ ಸಿಕ್ಕಂಗಾಗುತ್ತೆ. ನೀವು ಈ ವಿಡಿಯೋಸ್ನ ಇಷ್ಟಪಟ್ಟು ಲೈಕ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ, ನಿಮ್ಗೆ ಇನ್ನೂ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.